ಯಾರು ಇರಲ್ಲ ಮಾಮ, ನಮ್ಮಮ್ಮ ತೋರಿಸಿ ಮಾಮ ಪ್ಲೀಸ್. ಅಲ್ಲಿ ಅವರಲ್ಲ, ತೋರಿಸಿ ಮಾಮ. ಆಂಬುಲೆನ್ಸ್ ಇಲ್ವಾ? ಹೊರಟಾಯ್ತಾ? ಅಯ್ಯೋ ನಮ್ಗೆ ಯಾರು ನಮ್ಮ ಕಷ್ಟ ಸರ್, ಉಣ್ಣೆ ಮಗ ಟಾರ್ಚರ್, ಒಂದು ಟಾರ್ಚರು ಸರ್. ಅವನಿಗೆ ಏನೋ ಸರ್, ಅವನದು ಏನು ಅಂತಾನೆ ಗೊತ್ತಿಲ್ಲ. ಇವ್ರ ಮೇಲೆ ದ್ವೇಷ, ನನ್ನ ತಂಗಿ ಮೇಲೆ ದ್ವೇಷ, ಹಂಗೆ ಮಾಡ್ಕೊಂಡು ನಮ್ಮಮ್ಮನ ನೋಡಬೇಕು, ದಯವಿಟ್ಟು ನಮ್ಮ ಅಮ್ಮನ ನೋಡು. ಇಲ್ಲ ಬೇಡ, ನಿಮ್ಮ ಅಮ್ಮನ ಯಾವಾಗ ನೋಡಿದ್ರೆ ಅಷ್ಟೇ ಹೇಳು. ಬೆಳಗ್ಗೆ ನಾನೇ ಡ್ರಾಪ್ ಮಾಡಿ ಹೋಗಿದ್ದೀನಿ ಇಲ್ಲಿ ಅವ್ರನ್ನ. ಬೆಳಗ್ಗೆ ಅಂದ್ರೆ ಎಷ್ಟೊತ್ತಿಗೆ? ಒಂದು 9:30 ನಾನೇ ಬಿಟ್ಟೋಗಿದ್ದೀನಿ. ಇಲ್ಲಿಂದ ಮಾಮೂಲಿ ಮನೆಗೆ ನಡ್ಕೊಂಡು ಹೋಯ್ತಾರಲ್ಲ ನಮ್ಮ ಮನೆಯಿಂದ. ಈಗ ನಿಮ್ಮ ಮಗುನ ಕರ್ಕೊಂಬರಕ್ಕೆ ಹೋಗ್ತಿತ್ತಮ್ಮ? ಸ್ಕೂಲ್ ಅವರೇ ಹೋಗ್ತಾ ಇದ್ದಿದ್ದು. ದಯವಿಟ್ಟು ಬಿಡಿ.
ಅಂದ್ರೆ ಅವನು ಹಿಂದೆನೇ ಫಾಲೋ ಮಾಡ್ಕೊಂಡ್ ಬಂದ್ಬಿಟ್ಟಿದಾರಾ? ನೀವು ಅದೇ ಮನೇಲೇ ಇದ್ದೀರಮ್ಮ? ಇಲ್ಲ ಯಾರು ಅಂತ ಏನೋ ಒಂದು ಗೊತ್ತಿಲ್ಲ ಸರ್. ಅಪ್ಪ ವಿನುತ ಮಾತಾಡು. ಹೇಳಮ್ಮ, ಅವನು ವೀರಭದ್ರಪ್ಪನ ಗೊತ್ತಿಲ್ಲ, ಕಂಡಿಡಿಬೇಕು ಸರ್, ನನ್ಗೂ ಗೊತ್ತಿಲ್ಲ. ಬಿಟ್ಟು ಹೌದು ಸರ್, ಕೇಸ್ ಹಾಕಿದ್ವಿ ನಮ್ಮ ಮಾವಂದ್ರ ಮೇಲೆ ಅಷ್ಟೇ. ಇಲ್ಲ ಜಮೀನ್ ಮೇಲೆ ಕೇಸ್ ಹಾಕಿದ್ವಿ. ಅವರೇ ಮಾಡಿಸಿರೋದು ಗೊತ್ತಿಲ್ಲ ಸರ್, ಪೊಲೀಸರು ಕಂಡಿಡಿಲಿ ಬಿಡಿ, ನಂಗೆ ಏನು ಗೊತ್ತಿಲ್ಲ ಇವಾಗ. ನನಗೆ ನನ್ನ ವೈಫ್ ಕಾಲ್ ಮಾಡಿ ಹೇಳಿದರು, ನಾನು ಸಿವಿಲ್ ಇಂಜಿನಿಯರು, ನಾವು ಗೊರಗುಂಟೆಪಾಳ್ಯದಲ್ಲಿ ತಾಜ್ ಹೋಟೆಲ್ ಕೆಲಸ ಮಾಡ್ತಾ ಇದ್ದೀವಿ. ನನಗೆ ಊಟಕ್ಕೆ ಅಂತ ಜಸ್ಟ್ ಕೆಳಗಡೆ ಬಂದು ಕೂತ್ಕೊಂಡಿದ್ವಿ, ಅಷ್ಟೊತ್ತಿಗೆ ಕಾಲ್ ಮಾಡಿದ್ರು, ನಮ್ಮ ಅಮ್ಮಂಗೆ ಯಾರೋ ಹೊಡೆದ್ಬಿಟ್ಟಿದ್ದಾರೆ, ಸ್ಪಾಟ್ ಔಟ್ ಆಗಿದೆ ಅಂತ. ಅವ್ರಿಗೆ ಇಲ್ಲಿ ಮನೇಲಿ ಯಾರೋ ಇಲ್ಲಿರೋರು ಯಾರೋ ಫೋನ್ ಮಾಡಿದ್ದಾರೆ ಅವ್ರಿಗೆ. ಸರಿ ಅಂದ್ಬಿಟ್ಟು ನಾನು ಬಂದು ನೋಡೋ ಅಷ್ಟರಲ್ಲಿ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ ಅವರು. ನೀವು ಅವ್ರ ಅಳಿಯ? ಹೌದು, ಎರಡನೇ ಅಳಿಯ. ಎರಡನೇ ಅಳಿಯ. ಎಷ್ಟು ಜನ ಮಕ್ಕಳು? ಇಬ್ಬರು ಹೆಣ್ಮಕ್ಳು. ಇಬ್ರು ಹೆಣ್ಮಕ್ಳು. ಈ ವೀರಭದ್ರಪ್ಪ ಯಾರ ಸರ್? ಅವನು ಹೆಂಗ್ ಪರಿಚಯ? ಸತ್ತೋಗಿರೋ ಹಾಂ, ವೀರಭದ್ರಪ್ಪ ಅಂತ ಅಂದರೆ ಅವ್ರ ಸೋದ್ರ ಮಾವ, ಅವ್ರಿಗೆ ಮಾವ ಆಗಿದ್ರು. ಅವನೇ ಮಾಡಿದ ಆಗ್ಬೇಕಾದ್ರೆ ಜನ ಜಾರಿ ಇರಲಿಲ್ಲ, ನಮಗೂ ಗೊತ್ತಿಲ್ಲ. ನಾನು ಇವಾಗಲೇ ಬಂದಿರೋದಲ್ವ. ಅಲ್ಲ ಸರ್, ಅಷ್ಟು ಕೊಡ್ಲಿಯಿಂದ ಸೀಳಂತದಕ್ಕೆ ಅಷ್ಟು ಕೋಪ ಏನಿದೆ ಅಂತ? ಮನೆಗೆ ಬರಬೇಡಿ ಅಂತ ನಾವು ಅವ್ನಿಗೆ ಹೇಳಿದ್ವಿ, ನಾವು ಅವ್ನಿಗೆ ನಮ್ಮ ಮನೆಗೆ ಬರಲೇಬೇಡ ನೀನು ಹಾಗೆ ಹೇಗೆ ಅಂತ. ಅದಕ್ಕೆ ಅವನು ಅವಾಗವಾಗ ಅಲ್ಲಲ್ಲಿ ಫಾಲೋ ಮಾಡೋಣ. ಯಾವಾಗ್ಲೂ ನಾವೆಲ್ಲಿ ಹೋಗ್ತೀವಿ, ನಾವು ಅಲ್ಲಿ ನಮ್ಮದು ತೋಟದ ಗುಡ್ದಲ್ಲಿ ಒಂದು ಮನೆ ಇದೆ, ಅಲ್ಲಿಗೂ ಬರಬೇಡ ಅಂತ ಅಂದ್ರೂ ಅಲ್ಲೂ ಅಂದರೆ ಮನೆ ಒಳಗೆ ಬರ್ತಿರ್ಲಿಲ್ಲ. ಬಂದು ನೋಡಿಕೊಂಡು ವಾಚ್ ಮಾಡೋದು ಹಂಗೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದ. ಲಾಸ್ಟ್ಗೆ ಅವ್ನು ಮಾಡಿದಾನ ಯಾರು ಮಾಡಿದಾರ ಅಂತ ನಮಗೂ ಗೊತ್ತಿಲ್ಲ. ಇನ್ನ ಡೌಟ್. ಅವ್ರು ತೀರೋಗಿ ಆಲ್ಮೋಸ್ಟ್ ಒಂದು 8 ವರ್ಷ ಆಗಿರ್ಬೋದು. ಯಾರು? ನಮ್ಮ ಅತ್ತೆನಾ? ನಮ್ಮ ಅತ್ತೆ ಅವ್ರ ಮನೇಲೇ ಇರೋರು. ನಾವು ಮಗುನ ನೋಡ್ಕೊಂಡು, ಪಾಪ ನಮ್ಮ ಮಗು ನೋಡ್ಕೊಂಡು ಆರಾಮಾಗಿರೋ ಮನೇಲೇ ಇರೋರು, ಏನು ಇದು ಮಾಡ್ತಿರ್ಲಿಲ್ಲ. ಇವಾಗ ಇದು ವಾಕಿಗೆ ಬಂದಾಗ ವಾಕಿಗಲ್ಲ, ಮಗು ಸ್ಕೂಲಲ್ಲಿದ್ದಾನೆ, ಅವ್ನಿಗೆ 2:30ಗೆ ಸ್ಕೂಲ್ ಮುಗಿಯುತ್ತೆ. ಬ್ಯಾಗ್ ಅಲ್ಲೇ ಅವ್ನಿಗೆ ಇನ್ನೊಂದು ಅಬ್ಬಕ ಕ್ಲಾಸ್ ಅಂತ ಸ್ಟಾರ್ಟ್ ಮಾಡಿಸಿದ್ದೀವಿ, ವೀಕ್ಲಿ 2 ಟೈಮ್ಸು. ಇಲ್ಲಾಂದರೆ ನನ್ನ ಮಗ. ಹೌದು, ಮೊಮ್ಮಗಂಗೆ ಊಟ ಕೊಟ್ಟು ಬರಕ್ಕೆ ಹೋಗಿದ್ದಾರೆ ಅವ್ರ ಮಕ್ಕಳು. ಇಲ್ಲ ಎಷ್ಟು ಜನ ಸರ್? ಇಬ್ಬರು ಹೆಣ್ಮಕ್ಳು. ಇಬ್ರು ಹೆಣ್ಮಕ್ಳು. ನೀವು ಈಗ ಇದು ಇಷ್ಟೊಂದು ವೈಯಕ್ತಿಕ ಏನು ಅಂತ ಏನಾದರೂ ಅದು ನಮಗೂ ಗೊತ್ತಾಗ್ತಾ ಇಲ್ಲ. ಏನಿತ್ತು ಅಥವಾ ಅವ್ರು ಬಿಟ್ಟು ಬೇರೆ ಮೇಲೆ ಏನಾದ್ರು ಅನುಮಾನ ಆಯ್ತಾ? ಏನು? ಏನಾದರೂ ಅವ್ರ ಜೊತೆಲಿ ಏನಾದ್ರು ಸಂಬಂಧ ಆ ಥರದ್ದು? ಇಲ್ಲ. ಬೇರೆ ಏನಾಗಿದೆ ಗೊತ್ತಿಲ್ಲ.